ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಭದ್ರಾವತಿ ಆಯಿತು, ಮಾಗಡಿ ಆಯಿತು, ಶಿಡ್ಲಘಟ್ಟವೂ ಕೂಡ ಮುಗೀತು. ಈಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಸರದಿ. ಹೌದು, ಗ್ರಾಮ ಪಂಚಾಯಿತಿಯ ಸದಸ್ಯನೊಬ್ಬನ ದಬ್ಬಾಳಿಕೆಯ ಸುದ್ದಿ ಇದು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯನ ದರ್ಬಾರ್. ಹೊಸನಗರದಲ್ಲಿ ಕಾಂಗ್ರೆಸ್ ಪುಡಿ ಕಾರ್ಯಕರ್ತನ ಪುಂಡಾಟ. ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ಈತ ನಿಂದಿಸಿದ್ದಾನೆ, ದರ್ಪವನ್ನು ಪ್ರದರ್ಶನ ಮಾಡಿದ್ದಾನೆ. ಹೆಸರೇ ಧರ್ಮಪ್ಪ ಅಂಥೇಳಿ. ಬೇಸಿಗೆ ಗ್ರಾಮ ಪಂಚಾಯಿತಿಯ ಹೊಸವೆ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ರಸ್ತೆ ಕಾಮಗಾರಿಯ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಅಂದರೆ ಎರಡು ಕೊಂಬಿರುತ್ತಾ ಅಂಥೇಳಿ, ಅವ್ರ ಪಕ್ಷ ಅಧಿಕಾರದಲ್ಲಿದೆ ಅಂತ ಮಾತ್ರಕ್ಕೆ ಅವ್ರು ಆಡಿದ್ದೆಲ್ಲ ಆಟ ಆಗ್ಬಿಡುತ್ತಾ ಅಂಥೇಳಿ. ನೋಡಿ, ಈತನೇ ಧರ್ಮಪ್ಪ ಯಾವ ರೀತಿ ಪುಂಡಾಟ ಮೆರಿತಾ ಇದ್ದಾನೆ ಅಂಥೇಳಿ. ಕಾಂಗ್ರೆಸ್ ಕಾರ್ಯಕರ್ತ ಅಂತಿದೆ. ಯಥಾ ರಾಜ ತಥಾ ಪ್ರಜಾ. ಶಿಡ್ಲಘಟ್ಟದಲ್ಲಿ ಏನಾಯ್ತು? ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿ ರಾಜೀವ್ ಗೌಡ ಅಧಿಕಾರಿ ಜೊತೆಗೆ ಹೇಗೆ ವರ್ತನೆ ಮಾಡಿದ ಅನ್ನೋದು ನೋಡಿದ್ದೀವಿ. ಭದ್ರಾವತಿಯಲ್ಲಿ ಏನಾಯ್ತು? ಸಂಗಮೇಶ್ ಮಗ, MLA ಮಗ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದ್ದ ಅನ್ನೋದನ್ನು ನೋಡಿದ್ವಿ. ಮಾಗಡಿಯ ಬಾಲಕೃಷ್ಣ ಅವರು ತಹಶೀಲ್ದಾರಿಗೆ ಬೈದಿದ್ದನ್ನು ನೋಡಿದ್ವಿ. ನಾಯಕರುಗಳೇ ಹಿಂಗೆ ಮಾಡಿಬಿಟ್ರೆ ಇನ್ನು ಕಾರ್ಯಕರ್ತರು ಸುಮ್ಮನೆ ಇರ್ತಾರಾ? ಅವ್ರಿಗೂ ಕೂಡ ಒಂದಿಷ್ಟು ಮೋಟಿವೇಟ್ ಮಾಡಿರುತ್ತೆ. ಈ ರೀತಿಯ ವರ್ತನೆಗಳಿಗೆ ನಾಯಕರುಗಳೇ ಪ್ರೇರಣೆ ಆಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ.